ಪರಿಮಳ ಮೀಡಿಯಾ ಆರ್ಟ್ ಮೂಲಕ ರಾಘವೇಂದ್ರ ಭಟ್ ಸುಗಾವಿ ನಿರ್ಮಾಣ ಮತ್ತು ನಿರ್ದೇಶನದಲ್ಲಿ ಈ ಪೌರಾಣಿಕ ಕಥೆಯ ಮೂಲಕ ಮತದಾನದ ಜಾಗೃತಿಯನ್ನ ಮೂಡಿಸಲಾಗಿದೆ. ಪೌರಾಣಿಕ ಕಥನದ ಮೂಲಕ ಸಂದೇಶ ಮೂಡಿಸೋಕೆ ಯತ್ನಿಸಿದಂತಹ ಐಡಿಯಾ ಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ರಾಘವೇಂದ್ರ ಭಟ್ ಸುಗಾವಿ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ನನ್ನ ಹೆಸರು ರಾಘವೇಂದ್ರ ಭಟ್ ಅಂತ, ನನ್ನ ಅಪ್ಪಿ ಭಟ್ ಅಂತಲೂ ಕರೀತಾರೆ. ನಿಮ್ಮಲ್ಲಿ ಬಹುತೇಕ ಜನ ನನ್ನನ್ನು ನೋಡಿರ್ಬೋದು. ನಾನೊಬ್ಬ ನಟ, ಆ್ಯಕ್ಟರ್. ಸದ್ಯ ಝೀ ಕನ್ನಡದಲ್ಲಿ ಪುಟ್ಟಕ್ಕನ ಮಕ್ಕಳು ಅನ್ನುವ ಒಂದು ಧಾರಾವಾಹಿಯಲ್ಲಿ ತಾಂಡವ್ ನಾಯಕ್ ಅಂತ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡ್ತಾಯಿದ್ದೀನಿ. ಇವತ್ತು ನಾನು ಹೇಳೋಕ್ಕೆ ಹೊರಟಿರೋಂಥ ವಿಷಯ ಏನು ಅಂತಂದರೆ, ನನ್ನ ತಲೆಯಲ್ಲಿ ಬಂದಂಥ ಒಂದು ಸಣ್ಣ ಐಡಿಯಾ, ಇದನ್ನು ಸಿನಿಮಾವಾಗಿ ಕನ್ವರ್ಟ್ ಮಾಡಬೇಕು ಅನ್ನೋ ಆಸಕ್ತಿ ನನಗೆ ಬಂತು. ನನ್ನ ಸ್ನೇಹಿತರ ತಂಡ ಒಂದಿತ್ತು. ನಾನಿರೋದು ಶಿರ್ಸಿ ಹತ್ತಿರ ಒಂದು ಹಳ್ಳಿ ಸುಗಾವಿ ಅಂತ. ಆಸ್ಪಾಸಲ್ಲೇ ಸಮಾನ ಮನಸ್ಕರರ ಒಂದು ತಂಡ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ಡಿಸ್ಕಸ್ ಮಾಡಿದೆ, ಈ ಥರ ಒಂದು ಐಡಿಯಾ ಇದೆ, ಇದನ್ನೊಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅಷ್ಟೊತ್ತಿಗೆ ಸರಿಯಾಗಿ ಆಸ್ಟ್ರೇಲಿಯಾದಲ್ಲಿ ಒಂದು RODE ರೋಡ್ ಕಂಪನಿಯವರು ನಡೆಸುವಂಥ ಫಿಲ್ಮ್ ಕಾಂಪಿಟೇಷನ್, ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಹತ್ತಿರ ಬಂದಿತ್ತು. ಅದು ಮೈ ರೋಡ್ ರೀಲ್ ಅಂತ. ಆ ಮೈ ರೋಡ್ ರೀಲಿಗೆ 3 ನಿಮಿಷದ ಸಿನಿಮಾ ಮಾಡಿ ಇದೇ ಕಾನ್ಸೆಪ್ಟನ್ನು ಕಳಿಸೋಣ ಅಂಥೇಳಿ ಡಿಸ್ಕಸ್ ಮಾಡಿ ಅದನ್ನು ಶುರು ಮಾಡಿದ್ವಿ. ಫಿಲ್ಮ್ ಮಾಡಿ ಕೂಡ ಆಯಿತು. ಅಲ್ಲಿ ಇನ್ನೂ ಅವಾರ್ಡ್ ಫಂಕ್ಷನ್ ಕೂಡ ಮುಗಿದಿಲ್ಲ. ಅಷ್ಟರೊಳಗೇ ಈ ಫಿಲ್ಮನ್ನು ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲಿಂದ ಡೌನ್ಲೋಡ್ ಮಾಡಿ ಅದರಲ್ಲಿ ಅವರವರ ಲೋಗೋ ಹಾಕ್ಕೊಂಡು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ಆಗಿ ಶೇರ್ ಮಾಡಿದ್ದಾರೆ. ಅದನ್ನು ತುಂಬ ಜನ ನೋಡಿದ್ದಾರೆ. ಯೂಟ್ಯೂಬ್ ಚಾನಲಲ್ಲೂ ತಮ್ಮ ಚಾನಲ್ಗಳಲ್ಲಿ ಅವ್ರವ್ರ ಲೋಗೋ ಹಾಕ್ಕೊಂಡು ಶೇರ್ ಮಾಡಿಬಿಟ್ಟಿದ್ದಾರೆ. ಎಸ್ಪೆಷಲಿ ಇಲೆಕ್ಷನ್ಸ್ ಯಾವ್ಯಾವಾಗ ಹತ್ತಿರ ಬರುತ್ತೆ ಆ ಟೈಮಲ್ಲಿ ಇದು ಜಾಸ್ತಿ ಓಡಾಡ್ತಾ ಇರುತ್ತೆ. ಈಗ ಒನ್ಸ್ ಅಗೇನ್ ಇಲೆಕ್ಷನ್ ಹತ್ತಿರ ಬಂದಿದೆ, ಮತ್ತೆ ಇದು ಹೆಚ್ಚು ಕಮ್ಮಿ 3 ವರ್ಷದ ನಂತರ ಅಷ್ಟೇ ಪ್ರಮಾಣದಲ್ಲಿ ಓಡಾಡ್ತಾ ಇದೆ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿಯನ್ನು ಹೈಲೈಟ್ ಮಾಡಬೇಕು ಅಂತ ಅಥವಾ ಪೊಲಿಟಿಕಲ್ ಲೀಡರನ್ನು ಹೈಲೈಟ್ ಮಾಡಬೇಕು ಅನ್ನೋ ಉದ್ದೇಶ ಏನು ಇಟ್ಕೊಳ್ಳದೆ ತುಂಬ ಬ್ಲ್ಯಾಂಕ್ ಆಗಿ ಬರೀ ಡೆಮೋಕ್ರಸಿಯನ್ನು ತಲೆಯಲ್ಲಿಟ್ಕೊಂಡು ಈ ಫಿಲ್ಮ್ ಮಾಡಿದ್ದೀನಿ. ಇದನ್ನು ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿ ಯಾರನ್ನೂ ನಾನು ಹೈಲೈಟ್ ಮಾಡಲಿಲ್ಲ. ನಮ್ಮ ಸ್ನೇಹಿತರು ಸುಮಾರು ಜನ ಇದನ್ನೇ ಹೇಳಿದ್ರು. ನಾನೇ ಪ್ರಯತ್ನ ಪಟ್ಟರು ಬಹುಶಃ ಇಷ್ಟೆಲ್ಲ ಜನರಿಗೆ ತಲುಪಿಸ್ಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ. ಅಷ್ಟು ಜನ ನೋಡಿಬಿಟ್ಟಿದ್ದಾರೆ, ಆ ಸಂತೋಷ ನನಗಿದೆ. ಹೊಗಳಿದ್ದಾರೆ, ಒಂದು ಜನ ತೆಗಳಿದ್ದಾರೆ, ಎಲ್ಲ ಆಗಿದೆ. ಆದರೆ ಮಾಡಿದ್ದು ನಾನು ಅನ್ನೋದನ್ನು ಜನರಿಗೆ ತಲುಪಿಸುವಲ್ಲಿ ನಾನು ಭಾಳ ಹಿಂದೆ ಬಿದ್ದಿದ್ದೇನೆ. ಇದು ನಡೆದಂಥ ವಿಪರ್ಯಾಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.